ಹೆಲೋ ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ನಕ್ಷತ್ರ ಹುಳಿ, ಧಾರೆ ಹುಳಿ, ಕರಬಲಕಾಯಿ, ಕಂಬ್ರಕಾಯಿ ಹೇಳುವಂಥ ಈ ಹಣ್ಣಿಂದ ಇವತ್ತು ಸಿಹಿ ಬಜ್ಜಿ ಮಾಡುವ. ಇದು ತಿಂಬ್ಲಕ್ಕೆ ಹುಳಿ ಹುಳಿ ಇತ್ತು, ಆದರೆ ಇದರಿಂದ ಪದಾರ್ಥ ಮಾಡಿದ್ರೆ ಬಹಳ ರುಚಿಯಾಗ್ತು. ಇದರಲ್ಲಿ ತುಂಬಾ ಪೋಷಕಾಂಶಗಳು ಇರ್ತೋಳು ಗೊತ್ತಾ ಇದು. ಹಾಗೆ ಲೋ ಬಿ ಪಿಗೂ ಸಹಾಯ ಮಾಡ್ತು, ಆಮೇಲೆ ಸ್ಕಿನ್ನೂ ಗ್ಲೋ ಮಾಡ್ತು. ಇದರ ತಿಂಬೋದ್ರಿಂದ ತುಂಬಾ ಪೋಷಕಾಂಶಗಳು ದೇಹಕ್ಕೆ ಸಿಕ್ತು ಹೇಳಿ ಗೊತ್ತಾಯಿತು. ಮತ್ತು ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚು ಮಾಡ್ತು. ಊರಲ್ಲಿ ಇದನ್ನು ತಾಮ್ರ ಪಾತ್ರ, ಆಮೇಲೆ ಹಿತ್ತಾಳೆ ಪಾತ್ರ ತೊಳಿಲಿಕ್ಕೆ ಉಪಯೋಗಿಸ್ತೋ. ಮರ ಇದ್ರೂ ಸಹ ಅದು ಬಿದ್ಕೊಂಡು ಹಾಗೆ ಹಾಳಾಗ್ತಾ ಇರುತ್ತೆ ಹೊರತು ಯೂಸೇ ಮಾಡ್ತೀವಿಲ್ಲ. ಆದರೆ ಇನ್ಮೇಲಿಂದ ಇದನ್ನು ಚೆನ್ನಾಗಿ ಯೂಸ್ ಮಾಡೋ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ. ಮೊದಲಿಗೆ ಎಲ್ಲ ಬದಿ ಭಾಗ ಎಲ್ಲ ಬಿಡಿಸ್ಕೊಳ್ಳೋ. ನಂತರ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋ. ಇದರಲ್ಲಿ ನೀರಿನಂಶ ತುಂಬಾ ಇರ್ತು, ಹಾಗಾಗಿ ಸ್ವಲ್ಪನೇ ನೀರು ಹಾಕಿದ್ರೆ ಸಾಕು ಬೇಯಿಸಲಿಕ್ಕೆ. ಇದನ್ನು ಹೀಗೆ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಬೇಯಿಸಿ ಇಡಿ. ನಂತರ ಒಂದು ಮುಚ್ಚಿ ಬೇಕಾದರೆ ಇದಕ್ಕೇನೆ ನೀವು ಹಸಿಮೆಣಸು ಸಹ ಹಾಕೊಳ್ಳಕ್ಕೂ. ನಾನು ಬೇಯಿಸಲಕ್ಕೆ ಹಾಕ್ತಾಯಿದ್ದೆ, ಬೇಯಿಸಲಕ್ಕೂ ಸಹ ಹಾಕ್ಕೊಳ್ಳಕ್ಕೂ. ಈಗ ಗ್ಯಾಸ್ ಸ್ಟವ್ ಹಚ್ಚಿ ಬೇಯಿಸಲಿಡುವ. ಇದು 5 ನಿಮಿಷಕ್ಕೆಲ್ಲ ಬೆಂದು ಹೋಗ್ತು ನೋಡಿ, ಬೆಂದೋಯ್ದು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಬೆಲ್ಲನೂ ಸಹ ಹಾಕೋ. ಯಾಕೆಂದರೆ ಇದು ಹುಳಿ ತುಂಬಾ ಇಪ್ಪದ್ರಿಂದ ಇದಕ್ಕೆ ಸಾಕಷ್ಟು ಬೆಲ್ಲ ಹಾಕೋಕ್ಕಾಗ್ತು, ಇಲ್ಲಾಂದರೆ ತುಂಬಾ ಹುಳಿ ಆಗೋಗ್ತು. ಈಗ ರುಚಿಗೆ ತಕ್ಕಷ್ಟು ಬೆಲ್ಲನೂ ಸಹ ಹಾಕಿ, ನಂತರ 1 ನಿಮಿಷ ಮುಚ್ಚಿಡಿ. ಈ ಬೆಲ್ಲ ಮತ್ತು ಉಪ್ಪು ಎಲ್ಲ ಇದಕ್ಕೆ ಹೊಂದ್ಕೊಳ್ಳಿ. ಒಂದು ವೇಳೆ ಇದು ತುಂಬ ನೀರು ಬಿಟ್ಟಿದ್ದೋಳು ಅನಿಸಿದ್ರೆ ಸ್ವಲ್ಪ ಬೇಕಾದರೆ ನೀರನ್ನು ತೆಗೆದಿಟ್ಕೊಂಬಿಡಿ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣುಲ್ ಬಿಟ್ಬಿಡಿ. ಇದು ತಣಿತಾ ಇರಲಿ. ಅಲ್ಲಿ ತನಕ ಒಂದು ತುಪ್ಪದ ಒಗ್ಗರಣೆ ಮಾಡ್ಕೊಂಬ. ಒಗ್ಗರಣೆ ಮಾತ್ರ ತುಪ್ಪದಲ್ಲೇ ಹಾಕೋ, ಎಣ್ಣೆಲಿ ಹಾಕಿದ್ರಷ್ಟು ಚಲೋ ಆಗ್ತಿಲ್ಲ. 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ಇದು ಚೆನ್ನಾಗಿ ಬೆಂದ ನಂತರ ಹಾಗೆ ಇಟ್ಕೊಳ್ಳಿ, ತಣಿತಾ ಇರಲಿ. ಇದನ್ನು ಸಣ್ಣಿರಕ್ಕಾದರೆ ನನ್ನ ಅಜ್ಜಿ ತುಂಬಾ ಮಾಡ್ತಿತ್ತು. ಯಾಕೆಂದರೆ ನಮ್ಮ ತಾಯಿ ಮನೆ ಹಿತ್ತಲಲ್ಲೇ ಈ ಮರ ಇತ್ತು. ಅದನ್ನು ನಾವು ಉಪ್ಪು ಹಚ್ಕೊಂಡು ತಿಂತಿತ್ತ. ಹಾಗೆ ಈ ಬಜ್ಜಿನೂ ಸಹ ಮಾಡ್ತಿತ್ತು. ನೀವು ಈ ಕಾಯಿ ಏನಾದರೂ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ, ತುಂಬ ರುಚಿಯಾಗ್ತು. ಈಗ ಸ್ವಲ್ಪ ಕಾಯಿ ತುರಿನ ಹಾಕಿ ಅದರ ಜೊತೆಗೆ ಈ ತಣದಂತಹ ಕಂಬ್ರಕಾಯಿ ಹಾಕಿ ಇದನ್ನು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಬೀಸ್ಕೊಳ್ಳೋ. ನುಣ್ಣಗೆ ಬೀಸ್ಕೊಂಡಾಯ್ದು. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ, ಇವಾಗ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದ ತುಪ್ಪದ ಒಗ್ಗರಣೆನ ಇದಕ್ಕೆ ಹಾಕಿದ್ರತ್ತು. ಎಷ್ಟು ಸಿಂಪಲ್ಲು, ಆದರೆ ಎಷ್ಟು ಮಜಾ ಇದ್ದು ಅಲ್ದ ರೆಸಿಪಿ. ಈ ರೀತಿ ಅಡುಗೆಗಳು ಬಹುಶಃ ಮುಂದಿನ ದಿನದಲ್ಲಿ ಕಾಣಲಕ್ಕೂ ಸಿಗ್ತಿಲ್ಲ. ಅದಕ್ಕೋಸ್ಕರ ನಾನು ನನ್ನ ಬಾಲ್ಯದ ದಿನಗಳನ್ನು ಮೆಲುಕು ಹಾಕ್ತಾ ಈ ರೆಸಿಪಿನ ಮಾಡಿ ತೋರಿಸಿದ್ದೆ. ಇದು ಅಪರೂಪಕ್ಕೆ ನಂಗೆ ಸಿಕ್ಕಿತ್ತು ಈ ಕಾಯಿ, ಹಾಗೆ ಮಾಡಿದ್ದೆ. ಈ ಕಂಬ್ರಕಾಯಿ ಎಲ್ಲಾದರೂ ಸಿಕ್ಕಿದ್ರೆ ನಿಂಗೂ ಸಹ ಟ್ರೈ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕನೂ ಬಾಯ್. ಥ್ಯಾಂಕ್ ಯು.